ನಾನು ಸಿಗರೇಟ್ ಸೇದಲ್ಲ, ನಾನು ಡ್ರಿಂಕ್ಸ್ ಮಾಡಲ್ಲ, ನನಗೇನು ಯಾವ ಅಭ್ಯಾಸಗಳು ಇಲ್ಲ, ಆದರೂ ನಂಗೆ ಕ್ಯಾನ್ಸರ್ ಬಂದಿದೆ. ಸೀಸ್ ಮಾಡಲೇಬೇಕಾಗಿತ್ತು. ಪರ್ಸನಲಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಸೀಸ್ ಮಾಡೋದನ್ನು ಒಂದು 15 ದಿನ ಪೋಸ್ಟ್ಪೋನ್ ಮಾಡಿ, ಇವ್ರು ತಂದು ಕಟ್ತಾರೆ. ಚೈನ್ ಆಫ್ ಆಪರ್ಚುನಿಟೀಸು ಚಾಲೆಂಜಸ್ ರೂಪದಲ್ಲಿ ಬರುತ್ತೆ, ನೋವಿನ ರೂಪದಲ್ಲಿ ಬರುತ್ತೆ, ಎಲ್ಲದರ ರೂಪದಲ್ಲಿ ಬರುತ್ತೆ. ಯಾಕೆ ನಂಗೆ ಬರ್ಡನ್ನು, ನಂಗೆ ಯಾಕೆ ನನಗೆ ಇದೆಲ್ಲ ಅಂತ ಅನ್ನಿಸ್ದಾಗ ಎಲ್ಲ ಲೈಫ್ ಈಸ್ ಎ ಪೇನ್ಫುಲ್. ನನಗೆ ಇವತ್ತು ನಾನಿರುವ ಸ್ಥಿತಿಗೆ ಆ ಒಂದೇ ಒಂದು ಇನ್ಸಿಡೆಂಟ್ ಕಾರಣ. ದಿನ ಕಳೆಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಬೆಳಗ್ಗೆ ಎದ್ದರೆ ರಾತ್ರಿ ಮನೆಗೆ ಬರಬೇಕು, ನಾನು ಒಬ್ಬನೇ ಇಲ್ಲ, ಮನೆಯಲ್ಲಿ ಫ್ಯಾಮಿಲಿ ಇರ್ತಾಯಿತ್ತು. ನೂರ 8 ದಿನಗಳ 4M ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್, ಜೀವನದ ಅತ್ಯಮೂಲ್ಯ ಸೂಕ್ಷ್ಮಗಳನ್ನ ತಿಳಿಸ್ಕೊಡ್ತಾ ಇರುವಂತಹ ಆ್ಯಂಡ್ ಎಷ್ಟೋ ಜನಕ್ಕೆ ಬೆಳಗಿನ ಎನರ್ಜಿ ಟಾನಿಕ್ ಆಗಿರುವಂತಹ ಈ ಒಂದು 108 ದಿನಗಳ ಸೀರೀಸ್. ಸಾಮಾನ್ಯವಾಗಿ ಏನಾದರೂ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದಾಗ ದೊಡ್ಡೋರು ಸಾಮಾನ್ಯ ಹೇಳ್ತಾರೆ, ಒಳ್ಳೆಯದಾಗತ್ತೆ, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಯೋಚನೆ ಮಾಡು. ಈ ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದು ಅಂತಿದೆಯಲ್ಲ, ಈ ಒಳ್ಳೆಯದು ಅನ್ನೋ ಪದದ ಆಫ್ಟರ್ ಎಫೆಕ್ಟ್ ಏನಿರುತ್ತೆ, ಏನು ಸಿಗುತ್ತೆ? ಇನ್ನೂ ಇವತ್ತಿನ ಸಿನಾರಿಯೋಸಲ್ಲಿ ಒಂದೊಂದು ಸತಿ ಅನ್ಕೋತೀವಿ, ಎಲ್ಲ ಒಳ್ಳೆಯದೇ ಅಂದ್ಕೊಂಡೆ, ಏನಾಗ್ಬಿಡುತ್ತೆ, ಒಳ್ಳೆಯದೇ ಮಾಡಿಬಿಟ್ರೆ ಒಳ್ಳೆಯದೇ ಆಗ್ಬಿಡುತ್ತಾ? ಈ ಥರ ಎಲ್ಲ ಪ್ರಶ್ನೆಗಳು ಹಾದು ಹೋಗಿರುತ್ತೆ ಎಲ್ಲರ ಲೈಫಲ್ಲಿ, ಎಲ್ಲರ ಥಾಟ್ಸಲ್ಲಿ. ಸೊ ಈ ಚೈನ್ ಆಫ್ ಗುಡ್ನೆಸ್ ಏನು, ಆ ಥಾಟ್ಸ್ ಏನು ತಿಳ್ಕೊಳ್ಳೋಣ ಫ್ರಮ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ. ಈ ಗುಡ್ನೆಸ್, ಒಳ್ಳೆಯತನ, ಒಳ್ಳೆಯದನ್ನು ಯೋಚನೆ ಮಾಡೋದು, ಒಳ್ಳೇದು ಮಾಡೋದು ಅಂತ ಹೇಳ್ತೀವಲ್ಲ, ಎಲ್ಲರೂ ಅದನ್ನೇ ಪ್ರಿಫರ್ ಮಾಡೋದು. ನನಗೆ ಮತ್ತೆ ಅದರ ಇಂಪ್ಯಾಕ್ಟ್ ಒಳ್ಳೆಯದೇ ಆಗಬೇಕು, ನಾನು ಚೆನ್ನಾಗಿರಬೇಕು, ಬೆಳಿಬೇಕು ಅಂದರೆ. ಬಟ್ ಅದರ ಮುಂದುವರಿಕೆ ಏನಾಗಿರುತ್ತೆ, ಹೇಗಿರುತ್ತೆ, ಯಾಕೆ ಒಳ್ಳೆಯದನ್ನೇ ಮಾಡಬೇಕು? ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ತಪ್ಪು ಕೆಟ್ಟದ್ದು ಒಳ್ಳೆಯವ್ರಿಗೆ ಆಗಿರುತ್ತೆ. ಇದನ್ನು ಹೇಳೋದು ಕೇಳಿರ್ತೀವಿ, ಯಾಕೆಲ್ಲ ನನಗೇನೆ. ನಾನು ತುಂಬ ಆನೆಸ್ಟಾಗಿ ಕಲ್ಚರ್ಸ್ ಇಟ್ಕೊಂಡಿರೋರು. ನಾನು ಸಿಗರೇಟ್ ಸೇದಲ್ಲ, ನಾನು ಡ್ರಿಂಕ್ಸ್ ಮಾಡಲ್ಲ, ನನಗೇನು ಯಾವ ಅಭ್ಯಾಸಗಳು ಇಲ್ಲ, ಆದರೂ ನಂಗೆ ಕ್ಯಾನ್ಸರ್ ಬಂದಿದೆ, ಆದರೂ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಆದರೂ ನನಗೆ ತೊಂದರೆ ಆಗ್ತಾಯಿದೆ ಅಂತ. ಒಳ್ಳೆಯದು ಕೆಟ್ಟದ್ದು ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆಗೋದು ನಮ್ಮ ಬ್ರೈನ್ ಮೇಲೆ. ಬ್ರೈನಲ್ಲಿ ಮೇನ್ ಸ್ವಿಚ್ಗಳೆಲ್ಲ ಇದೆ. ಆ ಮೇನ್ ಸ್ವಿಚ್ಗಳು ಬಾಕಿ ಸಬ್ ಸ್ವಿಚ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಲ್ಲಿ ಪಾಸಿಟಿವ್ ಆಗಿತ್ತು, ಒಳ್ಳೆಯದೇ ಅಂತಲ್ಲ, ಪಾಸಿಟಿವ್ ಆಗಿರಬೇಕು. ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ. ಪಾಸಿಟಿವ್ ಆಗಿದ್ದಷ್ಟು ಬಾಕಿ ಎಲ್ಲ ಆ್ಯಕ್ಟಿವಿಟಿಗಳು ಚೆನ್ನಾಗಿ ನಡೆಯುತ್ತೆ. ಅದರಲ್ಲಿ ಕೆಲವು ಸೂಕ್ಷ್ಮಗಳು ಬರುತ್ತೆ. ಒಂದು ಕೇಸ್ ಹಿಸ್ಟ್ರಿ ಹೇಳ್ತೀನಿ. ನಾನು ಬ್ಯಾಂಕ್ ಬಿಟ್ಟು ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ ಹೊಸದು, ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸಿಗೆ ಕೋಟಕ್ ಮಹೀಂದ್ರ ಫೈನಾನ್ಸ್ ಕಂಪನಿ ಅಂತ ಇತ್ತು ಬೆಂಗಳೂರಿನಲ್ಲಿ. ನನ್ನ ಫ್ರೆಂಡ್ ಗಾಡಿ ಸೀಸ್ ಆಗಿತ್ತು, ಶಂಕರ್ ಅಂತ ನನ್ನ ಸ್ನೇಹಿತ. ಅವ್ರ ಗಾಡಿ ಸೀಸ್ ಆಗಿತ್ತು. ಯಾಕೆ ಸೀಸ್ ಆಗಿದೆ, ಬಿಡಿಸ್ಕೊಂಬರ್ಬೋದಾ ಅಂತ ಹೇಳೋಕ್ಕೆ ಅವ್ರು ನನ್ನನ್ನು ಕರ್ಕೊಂಡೋಗಿತ್ತು. ನನ್ನ ಸೀನಿಯರ್ ಫ್ರೆಂಡ್. ನಾನು ಬ್ಯಾಂಕಲ್ಲಿದ್ದೆ, ಫ್ರೀಯಾಗೂ ಇದ್ದೆ, ಕೆಲಸವೂ ಇರಲಿಲ್ಲ. ಸೊ ಕರ್ಕೊಂಡೋದ್ರು ನನ್ನ. ಕರ್ಕೊಂಡೋದ್ಮೇಲೆ ಮಾತಾಡ್ತಾ ಅವರು ಸೀಸಿಂಗ್ ಪ್ರೊಸೀಜರೆಲ್ಲ ಹೇಳಿದ್ರು. ಓಕೆ, ಸೀಸ್ ಮಾಡಲೇಬೇಕಾಗಿತ್ತು. ಪರ್ಸನಲಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಸೀಸ್ ಮಾಡೋದನ್ನು ಒಂದು 15 ದಿನ ಪೋಸ್ಟ್ಪೋನ್ ಮಾಡಿ, ಇವ್ರು ತಂದು ಕಟ್ತಾರೆ ಅಂತ. ನಾ ಹೇಳಿದೆ. ಒಪ್ಕೊಂಡ್ಬಿಟ್ರು ಅವರು. ಒಪ್ಕೊಂಡು ವಾಪಸ್ ಸೀಸ್ ಆಗಿದ್ದ ವೆಹಿಕಲ್ನ ವಾಪಸ್ ಕೊಟ್ಬಿಟ್ರು. ಏನು ಗ್ರೌಂಡ್ಸಲ್ಲಿ ಗೊತ್ತಿಲ್ಲ, ಪರ್ಸನಲ್ ರಿಕ್ವೆಸ್ಟ್. ಬ್ಯಾಂಕರು ನಾನು ಉಪಯೋಗಕ್ಕೆ ಬರ್ತೀನಿ ಅಂತ ಅವ್ರಿಗೆ ಅನಿಸಿದೆ, ಮಧು ಅಂತ ಅವರು. ನಾನು ಹೇಳ್ತಾ ಇರೋದು ದಿಸ್ ಈಸ್ 96-97 ಸ್ಟೋರಿ. ಅದಾದಮೇಲೆ ಮಧು ನನಗೆ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು. ಅವಾಗೆಲ್ಲ ಮೊಬೈಲ್ ಫೋನ್ಸ್ ಇರಲಿಲ್ಲ, ಲ್ಯಾಂಡ್ಲೈನ್ಗೆ ಫೋನ್ ಮಾಡಬೇಕಾಗಿತ್ತು. ಫೋನ್ ಮಾಡಿದ್ರು, ಲಕ್ಕಿಲಿ ಇದ್ದೆ, ಮಾತಾಡಿದೆ. ಐ ಆಮ್ ಮಧು ಫ್ರಮ್ ಕೋಟಕ್ ಮಹೀಂದ್ರ ಅಂತಂದರು. ಗೊತ್ತಿತ್ತು, ಹೇಳಿದೆ. ಕೆನ್ ಯು ಕಮ್ ಓವರ್ ಅಂತಂದರು. 10 ಕಿಲೋಮೀಟ್ರ್ ಆಚೆ ಹೋದೆ. ನಾವು ಯು ಆರ್ ಎ ಬ್ಯಾಂಕರ್, ನಾವು ಕಾರ್ ಫೈನಾನ್ಸ್ ಮಾಡ್ತಾಯಿದ್ದೀವಿ, ವಿಲ್ ಯು ಬಿ ಅವರ್ ಅಸೋಸಿಯೇಟ್ ಅಂತಂದರು. ಆಪರ್ಚುನಿಟಿ ಒಂದು ಓಪನ್ ಅಪ್ ಆಯಿತು. ಕೆಲಸ ಮಾಡ್ತಾ ಹೋದ್ವಿ, ಚೆನ್ನಾಗಾಯಿತು. ಆ ಪ್ರೊಫೆಷನ್ ನಮ್ಮ ಕೈ ಹಿಡಿದ್ಬಿಡ್ತು.
ಚೈನ್ ಆಫ್ ಪಾಸಿಟಿವಿಟಿ ಅಥವಾ ಚೈನ್ ಆಫ್ ಗುಡ್ನೆಸ್ ಲಿಂಕ್ ಸಿಗುತ್ತಾ? ಈಗ ನಂದಲ್ಲ ಕೆಲಸ ನಾ ಹೋಗಬೇಕಾಗಿತ್ತದು, ನನ್ನ ಫ್ರೆಂಡ್ದು. ಅವರೇನು ನನಗೆ ದುಡ್ಡು ಕೊಡ್ತಾ ಇರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಜೊತೆಗೆ ಹೋಗಿದ್ದು. ಕಮ್ ಮ್ಯಾನ್ ಅಂತಂದರು, ಹೋದೆ ನನ್ನ ಜೊತೆಗೆ. ಆದರೆ ಹೋಗಿದ್ದರಿಂದ ಒಂದು ಈ ಕಡೆ ಗುಡ್ ವಿಲ್ ಡೆವಲಪ್ ಆಯಿತು, ನನ್ನ ಫ್ರೆಂಡಿಗೆ ಗಾಡಿ ಬಿಡ್ತು, ಅವ್ರು ಕೊಟ್ಟು ಕಳಿಸಿದ್ರು. ಈ ಕಡೆ ನನಗೊಂದು ಆಪರ್ಚುನಿಟಿ ಓಪನ್ ಆಯಿತು. ಕಣ್ಣು ಬಿಟ್ಕೊಂಡು ಕಾಯ್ತಾ ಇದ್ದರೆ ಚೈನ್ ಆಫ್ ಆಪರ್ಚುನಿಟೀಸು ಚಾಲೆಂಜಸ್ ರೂಪದಲ್ಲಿ ಬರುತ್ತೆ, ನೋವಿನ ರೂಪದಲ್ಲಿ ಬರುತ್ತೆ, ಎಲ್ಲದರ ರೂಪದಲ್ಲಿ ಬರುತ್ತೆ. ನನಗೆ ಇವತ್ತು ನಾನಿರುವ ಸ್ಥಿತಿಗೆ ಆ ಒಂದೇ ಒಂದು ಇನ್ಸಿಡೆಂಟ್ ಕಾರಣ. ಇಟ್ಸ್ ಎ ಗೇಮ್ ಚೇಂಜರ್ ಫಾರ್ ಮೈ ಲೈಫ್. ಪ್ರೊಫೆಷನ್ನು ನನಗೆ ಸ್ಟೆಬಿಲೈಸ್ ಆಗೋದಕ್ಕೆ ಕಾರಣ ನನ್ನ ಒಂದು ಮೀಟಿಂಗ್ ಅಷ್ಟೆ. ಅಂದರೆ ನೀವು ಹೇಳೋದು, ನೀವು ನೋವು ಬರ್ಬೋದು, ಏನೇನೋ ಸಂದರ್ಭಗಳು ಬರ್ಬೋದು, ಅದು ಕೂಡ ದ ಸೈನ್ ಆಫ್ ಗುಡ್ನೆಸ್ ಅಂತಲೇ ಹೇಳ್ತೀರಾ. ನಿರ್ಮಿತ್ರನಿರಲು ಕಲಿಮಂಕೋತಿಮ್ಮ. ವೆಯ್ಟ್ ಮಾಡಬೇಕು. ಬಿ ಪಾಸಿಟಿವ್, ಬಿ ಪ್ರೊಡಕ್ಟಿವ್. ಎಂತಹ ಸಂದರ್ಭ ಬಂದಾಗಲೂ ದೇರ್ ಈಸ್ ಎ ಚೈನ್ ಆಫ್ ಆ್ಯಕ್ಟಿವಿಟೀಸ್ ವಿಚ್ ಕ್ಯಾನ್ ಕೀಪ್ ಆನ್ ಹ್ಯಾಪ್ನಿಂಗ್. ಮೊದಲು ನಾನು ಗೊಣಕೊಂಡು ಹೋಗಿದ್ದಿದ್ರೆ, ಮೊದಲನೇದು ನಾನು ಇವ್ರ ಜೊತೆ ಮಾತಾಡೋದೇ ಕಷ್ಟ ಆಗ್ತಾಯಿತ್ತು. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನನ್ನ ಮೂಡೇ ಬೇರೆ ಇರ್ತಾಯಿತ್ತು. ಅವ್ನು ಕರ್ಕೊಂಡು ಹೋಗಿದ್ದು ನನ್ನನ್ನು ಅಡ್ವೊಕೇಸಿ ಮಾಡೋದಕ್ಕೆ. ನಾನು ಕನ್ಸಲ್ಟೆಂಟ್ ಆಗಿ ಹೋಗಿದ್ದು. ಕನ್ಸಲ್ಟೆಂಟ್ ಆಗಿ ಹೋಗಿ ನನ್ನ ಇಂಗ್ಲೀಷ್, ನನ್ನ ಬ್ಯಾಂಕಿಂಗ್ ನಾಲೆಡ್ಜ್, ಅಷ್ಟೊತ್ತಿಗೆ ಒಂದು 10 ವರ್ಷ ಬ್ಯಾಂಕಲ್ಲಿ ಓದ್ತಿದ್ದೆ ನಾನು. ಆ ಬ್ಯಾಂಕಿಂಗ್ ನಾಲೆಡ್ಜು ಇದ್ದದ್ರಿಂದ ನನ್ನ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ದೇ ಫೌಂಡ್ ಇಟ್ ಎ ಗುಡ್ ಆಪರ್ಚುನಿಟಿ. ವಿ ವರ್ ದ ಲೀಡಿಂಗ್ ಅಸೋಸಿಯೇಟ್ ಫಾರ್ ಕೋಟಕ್ ಮಹೀಂದ್ರ ಫಾರ್ ಸಮ್ ಟೈಮ್. 3 ವರ್ಷಗಳ ಕಾಲ ಲೀಡ್ ಮಾಡಿದ್ವಿ. ಬಾಕಿ ಆಪರ್ಚುನಿಟೀಸ್ ಓಪನ್ ಆಯಿತು. ಗಾರ್ಡನ್ ಫೈನಾನ್ಸ್ ಅಂತ ಓಪನ್ ಆಯಿತು, ಲಾಯ್ಡ್ಸ್ ಫೈನಾನ್ಸ್ ಅಂತ ಓಪನ್ ಆಯಿತು. ಬೇಕಾದಷ್ಟು ಆಪರ್ಚುನಿಟೀಸ್ ಓಪನ್ ಆಗೋಯ್ತು. ನನಗೆ ಮಾರ್ಕೆಟ್ ಗ್ರಿಪ್ಪು 2 ವರ್ಷದಲ್ಲಿ ಸಿಕ್ಬಿಡ್ತು. ಯಾವಾಗ ಸಾಧ್ಯ? ಮೊದಲನೇದು ನಾವು ಸಖತ್ ಪಾಸಿಟಿವ್ ಆಗಿದ್ದಾಗ. ಯಾಕೆ ನಂಗೆ ಬರ್ಡನು, ನಂಗೆ ಯಾಕೆ ನನಗೆ ಇದೆಲ್ಲ ಅಂತ ಅನ್ನಿಸ್ದಾಗ ಎಲ್ಲ ಲೈಫ್ ಈಸ್ ಎ ಪೇನ್ಫುಲ್. ಫಸ್ಟ್ ಕ್ಲಾಸ್, ಎಲ್ಲರೂ ನನ್ನನ್ನೇ ಕರೀತಾ ಇದ್ದಾರೆ ಅಂತಂದರೆ ಇಟ್ಸ್ ಎ ಪಾಸಿಟಿವಿಟಿ. 100 ಆಪರ್ಚುನಿಟೀಸ್ ಬರುತ್ತೆ. ಎಲ್ಲ ಆಪರ್ಚುನಿಟೀಸು ಕೈಗೆ ಸಿಗುತ್ತೆ ಅಂತಲ್ಲ. ನಾವು ಅಲರ್ಟ್ ಆಗಿದ್ದಾಗ ಆಪರ್ಚುನಿಟೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಧಾರ್ಮಿಕವಾಗೂ ನೋಡ್ಬೋದು, ಸ್ಪಿರಿಚುವಲ್ ಆಗೂ ನೋಡ್ಬೋದು, ನೆಟ್ವರ್ಕ್ ಆಗಿಯೂ ನೋಡ್ಬೋದು, ಬಿಸ್ನೆಸ್ ಆಗಿ ನೋಡ್ಬೋದು, ಸಂಪಾದನೆ ಆಗಿಯೂ ನೋಡ್ಬೋದು. ಎನಿಥಿಂಗ್ ಈಸ್ ಪಾಸಿಬಲ್. ಒನ್ ಮೀಟಿಂಗ್ ವಾಸ್ ಮೈ ಗೇಮ್ ಚೇಂಜರ್. ಇವತ್ತು ನಾನಿರುವ ಸ್ಥಿತಿಗೆ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಶಂಕರ್ಗೆ ಥ್ಯಾಂಕ್ಸ್ ಹೇಳಬೇಕು, ಮಧುಗೆ ಥ್ಯಾಂಕ್ಸ್ ಹೇಳಬೇಕು. ಹೂ ಆರ್ ದೇ ಆರ್ ಮೈ ಫ್ರೆಂಡ್ಸ್. ಹೀಗೆ ಬೇಕಾದಷ್ಟು ಆಪರ್ಚುನಿಟಿ ಬರುತ್ತೆ. ಅದು ಕ್ರೈಸಿಸ್ ಆಪರ್ಚುನಿಟಿ ಆಗ್ಬೋದು. ನಿಮ್ಮ ಫ್ರೆಂಡು ಯಾರೋ ಒಬ್ಬರು ಇದ್ದಾರೆ, ಅವ್ರಿಗೆ ಆರೋಗ್ಯ ಸರಿಗಿಲ್ಲ, ಅವ್ರು ನಿಮ್ಮನ್ನು ಕರೀತಾ ಇದ್ದಾರೆ, ಬಾ ನನ್ನ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರೋಸೆಸ್ಸು ನಿಮಗೆ ಬೇಕಾದಷ್ಟು ವಿಷಯ ಕಲಿಸುತ್ತೆ. ಕಲಿತು ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಿ. ನೀವು ಮೋರ್ ಮೆಚೂರ್ಡ್ ಆಗ್ತೀರಿ, ಮೋರ್ ಎಕ್ಸ್ಪೀರಿಯನ್ಸ್ಡ್ ಆಗ್ತೀರಿ. ಅಟ್ ಸಂಬಡೀಸ್ ಕಾಸ್ಟ್. ಪೇಯ್ನ್ ಯು ಆರ್ ನಾಟ್ ಸಪೋಸ್ ಟು ಪೇ. ನೀವೇನೋ ಅದಕ್ಕೆ ಖರ್ಚು ಕೊಡಲ್ಲ, ಆದರೆ ನನ್ನ ಜೊತೆಗೆ ಬಾ ಅಂತ ಕರೆದಿದ್ದಾರೆ. ಈ ಥರದ್ದು ಯಾರಾದರೂ ಕರೆದಾಗ ಹೋಗಿ ನೀವು. ಎಲ್ಲರಿಗೂ ಸಂದೇಶ, ನಾನು ಈ ಥರ ಮಾಡೇ ಬೆಳೆದಿರೋದು. ನಮ್ಮ ತಂದೆ ನಾವೊಂದು ರಿಮೋಟ್ ಏರಿಯಾ JP ನಗರದಲ್ಲಿದ್ವಿ. ರಾತ್ರಿ 11-12 ಗಂಟೆಗೆ ಬಾಗಿಲು ತಟ್ಟೋರು. ಯಾರಾದರೂ ಬಾಗಿಲು ತಟ್ಟಿದ್ರೆ ನಮ್ಮ ತಾಯಿ ಹೇಳೋರು, ಇಷ್ಟೊತ್ತು ತಟ್ತಾ ಇದ್ದಾರೆ, ಬಾಗಿಲು ತೆಗಿಬೇಡ, ಹುಷಾರು. ಒಂದು ಕಿಂಡಿ, ಕನಕನ ಕಿಂಡಿ ಥರ ಒಂದು ಕಿಂಡಿ ಇತ್ತು, ಆ ಕಿಂಡಿಲಿ ನೋಡು ಅಂತ ನಮ್ಮ ತಂದೆ ಹೇಳೋರು. ನಮ್ಮ ಮನೆಯಲ್ಲಿ ಹೊತ್ಕೊಂಡು ಹೋಗೋಕ್ಕೇನೂ ಇಲ್ಲ, ಯಾವುದೂ ಇಲ್ಲ ನಮ್ಮ ಮನೇಲಿ ಹೊತ್ಕೊಂಡು ಹೋಗೋದಕ್ಕೆ. ಯಾರಿಗೂ ಅವಕಾಶ ಬೇಕು ಅಂತ ಬಂದಿದ್ದಾರೆ, ಮೆಡಿಕಲ್ ಪ್ರಾಬ್ಲಮ್ ಇರ್ಬೋದು, ಇನ್ನೇನಾದ್ರು ಪ್ರಾಬ್ಲಮ್ ಇರ್ಬೋದು, ಬಾಗಿಲು ತೆಗಿಯೋರು. ಸೊ ಹೀಗೆ ನಿರ್ಮಿತ್ರನಿರಲು ಕಲಿಮಂಕೋತಿಮ್ಮ. ಬಿ ಪ್ರೊಡಕ್ಟಿವ್, ಬಿ ಪಾಸಿಟಿವ್. 100 ಕೇಸಲ್ಲಿ 1-2 ಕೇಸು ನಾವು ಅಂದ್ಕೊಂಡಂಗೆ ಆಗದೆ ಇರ್ಬೋದು, ತೊಂದರೆ ಕೊಡ್ಬೋದು. ಏನೋ ಹೆಲ್ಪ್ ಮಾಡೋಕ್ಕೆ ಹೋಗ್ತೀವಿ, ತೊಂದರೆ ಕೊಡ್ಬೋದು. ಅದು ಕೂಡ ಪಾಠವೇ. ಪ್ರತಿಯೊಂದು ಲೈಫಲ್ಲಿ ಪಾಠವೇ. ಇಲ್ಲಿ ನನ್ನ ಶಕ್ತಿ ಜಾಸ್ತಿ ಆಗಿದ್ದು ಹೇಗೆ ಅಂತಂದರೆ, ಜನಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣವೇ ನನ್ನ ಶಕ್ತಿ 100 ಪಟ್ಟು, 200 ಪಟ್ಟು, 500 ಪಟ್ಟು ಜಾಸ್ತಿ ಆಗೋಯ್ತು. ಇಲ್ಲದೇ ಹೂ ಆಮ್ ಐ? ನಾನು ಒಬ್ಬ ಆರ್ಡಿನರಿ ಪರ್ಸನ್ ಅಷ್ಟೇ. ಯಾರ ಜೊತೆನೂ ಮಾತಾಡೋಕ್ಕಾಗದೇ ಇರೋಂಥ ಒಂದು ವ್ಯಕ್ತಿ ಆಗಿದ್ದೆ. ಈ ಥರದ ಆಪರ್ಚುನಿಟೀಸು ನನ್ನ ದೊಡ್ಡದಾಗಿ ಮಾಡ್ತು. ಯಾರ್ದೋ ನೋವು ನನ್ನ ಜೊತೇಲಿ ಇರ್ತಾ ಇದ್ದೆ. ರಾತ್ರಿ 11 ಗಂಟೆ 12 ಗಂಟೆ ಸ್ಮಶಾನಕ್ಕೆ ಹೋಗಬೇಕು, ಯಾರೂ ಇರ್ತಾ ಇರಲಿಲ್ಲ. ಹೊತ್ಕೊಂಡು ಹೋಗ್ಬೇಕು, ಕೆಲಸಗಳು ಮಾಡಬೇಕು, ಮಾಡ್ತಾಯಿದ್ದೆ. ಅವತ್ತು ಹಣಕಾಸಿನ ಸಹಾಯ ಮಾಡೋಕ್ಕೆ ನನ್ನ ಕೈಲಿ ಶಕ್ತಿ ಇರಲಿಲ್ಲ, ಆದರೆ ಇವತ್ತಿದೆ. ಅದು ಎರಡೂ ಮಾಡ್ತೀನಿ ಇವತ್ತಿಗೂ.
ಯಾರಿಗೋ ಪೇಯ್ನು, ಯಾರಿಗೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು, ನಾನು ಹೋಗೇ ಹೋಗ್ತೀನಿ. ಅಲ್ಲವರಿಗೆ ಕಟ್ಟೋಕ್ಕೆ ದುಡ್ಡಿರಲ್ಲ, ನಾನು ಕಟ್ತೀನಿ. ದಟ್ಸ್ ಆಲ್. ದಿಸ್ ಈಸ್ ಚೈನ್ ಆಫ್ ರಿಯಾಕ್ಷನ್ಸ್, ವಾಟ್ ಕ್ಯಾನ್ ಹ್ಯಾಪನ್ ಅಂತ. ಇದರಲ್ಲಿ 99% ನನಗೆ ತೊಂದರೆ ಆಗಿಲ್ಲ. ಕಷ್ಟದಲ್ಲಿ ಇದ್ದಾಗ ಅವರೆಲ್ಲರೂ ನನ್ನ ನೆನೆಸ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಹೋಗಿಲ್ಲ ಯಾವುದಕ್ಕೂ, ಆದರೆ ಆ ಗೌರವ ಕಾಪಾಡಿದ್ದಾರೆ, ಗೌರವ ಇವತ್ತಿಗೂ ಇಟ್ಕೊಂಡಿದ್ದಾರೆ. ಐ ಫೀಲ್ ಕಂಫರ್ಟಬಲ್, ಐ ಫೀಲ್ ಗುಡ್ ವರ್ಕಿಂಗ್ ಫಾರ್ ಅದರ್ಸ್. ಆ ಒಳ್ಳೆಯತನ, ಅದಕ್ಕೆ ಒಂದು ಹೋಪ್, ಆ್ಯಂಡ್ ಅದು ಮತ್ತೆ ಹಿಂದಿರುಗಿ ನಮಗೆ ಖಂಡಿತ ನಮಗೇನು ಬೇಕೋ ಅದನ್ನ ಕೊಡುತ್ತೆ. ಒಂದು ಸ್ವಲ್ಪ ಪೇಷನ್ಸಿಂದ ಕಾಯಬೇಕಷ್ಟೇ ಅನ್ನೋ ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದೀರಿ. ಇನಿಷಿಯಲ್ ಡೇಸ್ ಎಕ್ಸ್ಪೆಕ್ಟೇಷನ್ ಇತ್ತು, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನನಗೇನು ಸಿಗುತ್ತೆ ಅಂತ. ಯಾಕೆಂದರೆ ಅವತ್ತು ಹಣ ಇಲ್ಲ ನನ್ನ ಹತ್ರ. ದಿನ ಕಳಿಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಬೆಳಗ್ಗೆ ಎದ್ದರೆ ರಾತ್ರಿ ಮನೆಗೆ ಬರಬೇಕು, ನಾನು ಒಬ್ಬನೇ ಇಲ್ಲ, ಮನೆಯಲ್ಲಿ ಫ್ಯಾಮಿಲಿ ಇರ್ತಾಯಿತ್ತು. ನನ್ನ ಮನೆಯವಳು, ಮಗು, ನನ್ನ ತಮ್ಮ, ತಾಯಿ ಎಲ್ಲರೂ ಇರ್ತಾಯಿತ್ತು. ನಾನು ಒಬ್ಬನೇ ಅರ್ನಿಂಗ್ ಮೆಂಬರ್ ಅವತ್ತು. ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಇರೋದು, ಏನಾದರೂ ಈ ಕೆಲಸ ಮಾಡಿದ್ರೆ ನನಗೆ ಏನಾದರೂ ಸಿಗುತ್ತಾ ಅಂತ. ಇವತ್ತದಿಲ್ಲ ನನಗೆ. ಇವತ್ತು ಸ್ಟ್ರೈಟ್ ಅವೇ ಕೃಷ್ಣನ ತತ್ವ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಂಗೆ ಬೇಡ, ಝೀರೋ ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ತೀನಿ. ಆ ಸ್ಟೇಜಲ್ಲಿ ಇದ್ದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಮ್ಯಾಟರ್ಸ್. ಯಾಕೆಂದರೆ ಎಲ್ರಿಗೂ ಅದೇ ಥರನೇ ಸಿನಾರಿಯೋಸ್ ಇರುತ್ತಲ್ವಾ. ಬರುತ್ತೆ. ಎಕ್ಸ್ಪೆಕ್ಟೇಷನ್ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಸೀನ್ ಬೇರೆ, ಈ ಸೀನ್ ಬೇರೆ. ಅದೊಂದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್. ಇವತ್ತು ನನ್ನ ಬಿಸ್ನೆಸ್ಸು ವರ್ಸಸ್ ಯಾರೋ ನನ್ನ ಸ್ನೇಹಿತರಿಗೆ ತೊಂದರೆ ಆಗಿದೆ ಅಂತಂದಾಗ ಬಿಸ್ನೆಸ್ನ ಮುಚ್ಚಿಟ್ಟು ನಾನು ಅಲ್ಲಿಗೆ ಹೋಗೇ ಇದ್ದೀನಿ. ಅದು ನನ್ನವರು ಅಷ್ಟೇ. ಬಿಸ್ನೆಸ್ ನಾಳೆ ಬೆಳಗ್ಗೆ ಬರುತ್ತೆ, ಈ ಥರದ 100 ಆಪರ್ಚುನಿಟಿ ಬರುತ್ತೆ, ಆದರೆ ಸ್ನೇಹಿತರು, ರಿಲೇಷನ್ಶಿಪ್ ಸಿಗಲ್ಲ ಮತ್ತೆ. ಬ್ಯೂಟಿಫುಲ್. ಆ ಗುಡ್ನೆಸ್ನ ಎಸೆನ್ಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.